ಕಮಲಮ್ಮ ಹೇಗಿದೆಯಾ? ಏನು ಸಾರ್ ಅಂತ ಇದೆಯಾ? ಬನ್ನಿ ಹೋಗಿ ಅಂತ ಮಾತಾಡ್ಸೋದು ಸಾಕಲ್ವಾ? ಸಾರ್ ಅನ್ನೋದೇನಿದ್ದದು? ಸರ್ ನಿಮ್ದು ಅಮ್ಮ ಅಂತೀನಿ ನೋಡಿ. ಏನೋ ಕೂಲಿಯೋ ನಾಲಿಯೋ ಮಾಡ್ಕೊಂಡು ಮಾನವಾಗಿ ಬದುಕ್ತೇವನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ನೀವು ನೋಡಿದ ಜನ ಭಾಳ ತಪ್ಪು ತಿಳ್ಕೊತಾರೆ. ನಿಜವಾಗ್ಲೂ ಯಾವ ದುಡ್ಡು ಬೇಡ, ಕಾಸು ಬೇಡ, ಏನು ಬೇಡ. ಎಲ್ಲನೂ ನೋಡಿ ಎಲ್ಲ ನೆಮ್ಮದಿ ಹಾಳು ಮಾಡ್ಕೊಂಡು ಇವತ್ತೇನೋ ಒಂಚೂರು ನೆಮ್ಮದಿಯಾಗಿವ್ನಿ. ಈಗ ಬಂದ್ಬಿಟ್ಟು ನೀವು ನೆಮ್ಮದಿ ಹಾಳು ಮಾಡಬೇಡಿ. ಅಯ್ಯೋ ಕಮಲಮ್ಮ, ನೀವು ತುಂಬ ತಪ್ಪು ತಿಳ್ಕೊತಾ ಇದ್ದೀರ ನನ್ನ. ನಾನು ಯಾವುದೇ ಥರದ ಕೆಟ್ಟ ಉದ್ದೇಶಕ್ಕೆ ಬಂದಿಲ್ಲ ನಾನು. ನೋಡಿ ತುಂಬ ದಿನ ಆಯ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚಿನ್ನು ಹೇಗಿದ್ದಾಳೆ? ಚೆನ್ನಾಗವಳೆ ಸರ್. ಅವಳವ್ರು ಊರಲ್ಲ ಅವಳೆ, ಗಂಡನ ಜೊತೆ ನೆಮ್ಮದಿಯಾಗ ಅವಳೆ. ಹೌದಾ? ನಿಮ್ದೇಗಿದ್ರೆ ಇನ್ನೂ ಸರಿನೇ. ನೋಡಿ ಕಮಲಮ್ಮ, ನಾನು ಮಾಡಿದ ತಪ್ಪು ನನಗೂ ಅರಿವಾಯಿತು. ನಿಂದು ಮತ್ತು ಚಿನ್ನು ಇಬ್ಬರದ್ದು ಕಿಡ್ನಿ ಮಾರಬೇಕು ಅಂತ ಎಲ್ಲ ಸ್ಕೆಚ್ ಹಾಕ್ತೆ. ಇಡೀ ಆರ್ಗನ್ಸ್ ಎಲ್ಲ ಮಾರಬೇಕು ಅನ್ನೋ ಒಂದು ದುರಾಲೋಚನೆಯಿಂದ ನಿಮಗೆ ಭಾಳ ಟೆನ್ಷನ್ ಕೊಟ್ಟೆ ನಾನು. ನನಗೆ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನಾನು ಆ ಥರ ಎಲ್ಲ ನಡ್ಕೋಬಾರ್ದಾಗಿತ್ತು. ನಾನು ಒಬ್ಬ ಮನುಷ್ಯನಾಗಿ ಇನ್ನೊಂದು ಮನುಷ್ಯನ ಕಿಡ್ನಿ ಲಿವರ್ ಎಲ್ಲ ಕಿತ್ಕೊಂಡು ಅದನ್ನ ಮಾರಾಟ ಮಾಡ್ತಿದ್ದೆ. ನನಗೆ ಅರ್ಥ ಆಯಿತು. ಸುಮ್ಮನೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಸತ್ತಾಗೇನು ಹೊತ್ಕೊಂಡು ಹೋಗಲ್ಲ, ಇರೋಗಂಟ ಒಂದು ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನೋದೊಂದು ಅರ್ಥ ಮಾಡ್ಕೊಂಡೆ ನಾನು. ಪ್ಲೀಸ್ ಕಮಲಮ್ಮ, ಬನ್ನಿ ಹೋಗೋಣ. ನಾನು ನೀನು ಆರಾಮಾಗಿರೋಣ. ಈಗ ಹೇಗಿದ್ರು ನಿಮ್ಮ ಯಜಮಾನ್ರು ಇಲ್ಲ ಅಲ್ವಾ? ನಾನು ನೀನು ಆರಾಮಾಗಿರ್ಬೋದಲ್ವಾ? ನೋಡಿ ಸರ್, ನಿಮ್ಮ ಕಾಲ್ಗಾರೆ ಬೀಳ್ತೀನಿ, ನಿಮ್ಮ ಕೈ ಮುಗಿತೀನಿ. ಯಾವುದೇ ಕಾರಣಕ್ಕೂ ನಾನಂತೂ ಬರೋಕ್ಕಿಲ್ಲ ಸರ್. ನನ್ನ ಮಾತ್ರ ನೀವು ಕರೀನೇ ಬೇಡಿ. ನೀವು ನನಗೆ ಇಷ್ಟ ಇಲ್ಲ. ನನಗೆ ನಿಜವಾಗ್ಲೂ ನೀವು ನಂಬಕ್ಕಿಲ್ಲ ಸರ್. ನಾನು ಅವತ್ತಿಗಿಂತ ಇವತ್ತು ಗಂಟ ನೆಮ್ಮದಿಯಾಗಿವ್ನಿ. ನಾನು ಒಂದು ಕೂಲಿನೇ ಮಾಡ್ಬೋದು, ಬಿಸಿಲಲ್ಲೇ ಒಣಗ್ಬೋದು. ಆದರೆ ಇವತ್ತು ಅಂಬ್ಲಿ ನಿಯತ್ತಿನ ದುಡ್ಕೊ ಬಂದಿರೋ ದುಡ್ಡಲ್ಲಿ ಒಂದು ಅಂಬ್ಲಿ ಕಾಯಿಸ್ಕೊಂಡು ಕುಡಿದ್ರು ಅದರಲ್ಲಿರೋ ನೆಮ್ಮದಿ. ನೀವು 5 ಸ್ಟಾರ್ ಹೋಟ್ಲ್ ಕರ್ಕೊಂಡೋಗಿ 5 ಸ್ಟಾರ್ ಹೋಟ್ಲಲ್ಲಿ ನಾವು ತಿಂದಿದ್ರು ನಮಗೆ ಇಷ್ಟು ನೆಮ್ಮದಿ ಸಿಗ್ತಿರ್ಲಿಲ್ಲ ಸರ್. ನಾನು ನೆಮ್ಮದಿಯಾಗಿವ್ನಿ. ನನ್ನ ನೆಮ್ಮದಿ ನಾನು ಹಾಳು ಮಾಡೋಕ್ಕೆ ನಾನು ಇಷ್ಟಪಡೋಕ್ಕಿಲ್ಲ ಸರ್. ನಿಮ್ದು ಅಮ್ಮಯ್ಯ ಅಂತೀನಿ. ದಯವಿಟ್ಟು ನೀವು ಇಲ್ಲಿಂದ ಹೊರಟ್ಬಿಡಿ. ನೀವು ನೋಡಿದ ಜನ ಅಕ್ಕಪಕ್ಕದವರು ತಪ್ಪು ತಿಳ್ಕೊತಾರೆ. ಮೊದಲೇ ನನ್ನ ಬಗ್ಗೆ ಎಲ್ಲ ಕೆಟ್ಟ ಅಭಿಪ್ರಾಯ ಇತ್ತು. ಈಗ ಹೆಂಗೋ ಒಂದು ಒಳ್ಳೆದಾಗಿ ಬದುಕ್ತಾ ಇದ್ದೀನಿ. ದಯವಿಟ್ಟು ಸರ್ ನೋಡಿ, ಯಾರು ನೋಡೋಕ್ಕಿಂತ ಮುಂಚೆ ಹೊಂಟ್ಬಿಡಿ ನೀವು. ಏನು ಕಮಲಮ್ಮ, ಏನು ಹಿಂಗೆ ಆಡ್ತಾ ಇದ್ದೀರಾ ನೀವು? ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ? ನೋಡಿ ಆಯಿತು, ನೋಡಿ ನಿಮ್ಗೆ ಇಷ್ಟ ಇಲ್ಲದಾದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು ಫೋನಲ್ಲಾದರೂ ಮಾತಾಡ್ಬೋದಲ್ವಾ? ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದು ತುಂಬ ಇಷ್ಟ ನನಗೆ. ನಿಮ್ಮ ಕಾರಿಗೆ ಬೀಳ್ತೀನಿ. ನನಗೆ ಯಾವುದೇ ಥರದಲ್ಲಿ ನನಗೆ ಯಾವ ವ್ಯಾಮೋಹನೂ ಇಲ್ಲ. ನಂಗೆ ನಿಜವಾಗ್ಲೂ ನನಗೆ ಯಾವ ಥರದಲ್ಲೂ ಇಷ್ಟ ಇಲ್ಲ. ನಾನು ನೆಮ್ಮದಿಯಾಗಿವ್ನಿ ಸರ್. ನೆಮ್ಮದಿ ಹಾಳು ಮಾಡಬೇಡಿ. ನಿಮ್ದು ಅಮ್ಮಯ್ಯ ಅಂತೀನಿ. ನಿಮ್ಮ ಕಾಲ್ಗಾರು ಬೀಳ್ತೀನಿ. ಸರಿ ಬಿಡಿ ಕಮಲಮ್ಮ, ನಿಜವಾಗ್ಲೂ ನೀವು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ ಅನಿಸುತ್ತೆ. ಇಷ್ಟು ದಿನ ಆಯಿತು, ಒಂದು ದಿನ ಒಂದು ಫೋನ್ ಮಾಡಿ ಮಾತಾಡಲಿಲ್ಲ. ನನ್ನ ಮೇಲೆ ನಿಮಗೆ ಪ್ರೀತಿ ಅನ್ನೋದಿದ್ದರೆ ನೀವು ಈ ಥರ ಮಾಡ್ತಿರ್ಲಿಲ್ಲ. ಸರಿ ಬಿಡಿ, ಆಯಿತು. ಕಮಲಮ್ಮ, ಒಂದೊಂದು ವಿಸಿಟಿಂಗ್ ಕಾರ್ಡ್ ಇದೆಯಲ್ವ ನಿಮ್ಮ ಹತ್ರ? ಯಾವಾಗ ಏನು ಸಹಾಯ ಬೇಕಾದರೂ ಸಂಕೋಚ ಇಲ್ಲದ ನಾನು ಕೇಳಿ ದಯವಿಟ್ಟು. ಹಾಗೆಯೇ ಸ್ವಲ್ಪ ಅಮೌಂಟ್ ತೊಗೋಬೇಕು. ನೀವು ಕೆಲಸಕ್ಕೆಲ್ಲ ಹೋಗೋದು ಬೇಡ. ಅಯ್ಯೋ ದಯವಿಟ್ಟು ಬೇಡ ಸರ್. ನನಗೆ 1 ರೂಪಾಯಿ ಬೇಡ. ನನಗೆ ದುಡ್ಡು ಬಂದುಬಿಟ್ರೆ ನಾನು ಯಾವ ಥರ ಬದಲಾಯ್ತೀನೋ ನನಗೆ ಗೊತ್ತಿಲ್ಲ. ನನಗೆ ದುಡ್ಡಿಂದ ನಂಗೆ ನೆಮ್ಮದಿ ಇಲ್ಲ. ನಾನು ಇವತ್ತು ಕೂಲಿ ಮಾಡ್ಕೊಂಡು ನೆಮ್ಮದಿಯಾಗಿವ್ನಿ. ನನಗೆ ಯಾರೋ ಕೊಡೋ ದುಡ್ಡು ನನಗೆ ಬೇಡ. ನನಗೆ ಯಾವ ದುಡ್ಡು ಬೇಡ, ಏನು ಬೇಡ. ದಯವಿಟ್ಟು ನೀವು ಇಲ್ಲಿಂದ ಹೊರಟುಬಿಟ್ರೆ ಅಷ್ಟೇ ಸಾಕು. ಸರಿ ಬಿಡಿ ಕಮಲಮ್ಮ, ನಾನೇನು ಅಂದ್ಕೊಂಡೆ, ನೀವು ನೋಡೋ ನಾನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಸರಿ ಆಯಿತು ಬಿಡಿ. ನನಗೆ ಒಂದು ಗಾಢವಾದ ನಂಬಿಕೆ ಇದೆ, ಒಂದಲ್ಲ ಒಂದಿನ ನೀವು ನನ್ನ ಗಂಡ ಅಂತ ಸ್ವೀಕರಿಸಿ ನೀವು ಬಂದೇ ಬರ್ತೀರಾ ಅಂತ. ಆ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಸರ್ ನಿಮ್ದು ಅಮ್ಮಯ್ಯ ಅಂತ ಎದ್ದೋಗಿ ನೀವು ನಿಮ್ಮ ಕಾಲು ಕಟ್ಕೊತೀನಿ. ನಾವು ಮಾನವಾಗಿ ಬದುಕಬೇಕು ಸರ್. ಇಲ್ಲಿ ಅಕ್ಕಪಕ್ಕದ ಹಳ್ಳಿ ಜನದಲ್ಲಿ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ, ತಪ್ಪು ತಿಳ್ಕೊತಾರೆ. ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ಸರ್? ನೋಡಿ ಇಷ್ಟೊಂದು ಬರೋದೇ ತಪ್ಪು. ನೀವು ಮನೆ ಒಳಕ್ಕೆ ಏನು ಅನ್ಕೊಳಕ್ಕಿಲ್ಲ ಸರ್. ದಯವಿಟ್ಟು ನಿಮ್ಮ ಕಾಲು ಕಟ್ಕೊತೀನಿ. ನೀವು ಹೊಂಟೋಗ್ಬಿಡಿ ಸರ್ ಇಲ್ಲಿಂದ. ಪ್ಲೀಸ್ ಸರ್, ನಿಮ್ದು ಅಮ್ಮಯ್ಯ ಹೋಗಿ ಇಲ್ಲಿಂದ. ಸರಿ ಕಮಲಮ್ಮ, ಸರಿ ಆಯಿತು, ಹೋಗ್ತೀನಿ. ಯಾವತ್ತಾದ್ರೂ ನನ್ನ ಸಹಾಯ ಬೇಕು ಅಂದರೆ ದಯವಿಟ್ಟು ನನ್ನ ನೆನೆಸ್ಕೊಳ್ಳಿ ಪ್ಲೀಸ್. ಸರಿ ಸರ್, ಆಯಿತು. ನಿಮ್ದು ಅಮ್ಮಯ್ಯಗೆ ಹೊರಡಿ ನೀವು. ಹಾಗೆ ನನ್ನ ಮಗಳು ಚಿನ್ನೂನ ಕೇಳಿ ಅಂತ ಹೇಳಿ ಸರ್. ಪ್ಲೀಸ್ ಹೋಗಿ, ಈಗ ನೀವು ಹೊರಡಿ. ನೀವು ಕಮಲಕ್ಕ, ಅಯ್ಯೋ ನನ್ನ ಸಾವಂತಿ ಬತ್ತವಳೆ ಸರ್. ಹೋಗಿ ಆಚೆಗೆ ನೀವು. ಯಾರು ಇವರು? ಬವ್ವ ಗಂಗೆ. ಬರ್ತೀನಿ ಬಿಡಿ. ಗಂಗೆ ನೋಡಿ, ಈಗ ತಪ್ಪು ತಿಳ್ಕೊಂಡ್ಲವಳು ಸರ್. ಹೋಗಿ ಸರ್. ನೋಡಿ ನಾನು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಯಾಕೆ ಹಿಂಗೆ ಆಡೀರಿ? ಹಿಂಗೆ ಬಂದು ನಮ್ಗೆ ಹಿಂಗೆ ಟಾರ್ಚರ್ ಕೊಡ್ತೀವಿ. ಹಿಂಗೆ ನಿಮ್ಮ ಕೈನಾರೇ ಮುಗಿತೀನಿ ಸರ್. ಇನ್ನೊಂದ್ಸತಿ ನೀವು ನನ್ನ ಮನೆದಾಗೆ ಬರಬೇಡಿ ನೀವು. ನೋಡಿ ಎಲ್ಲರೂ ಕುಟುಂಬ ಬೆರ್ಕೊಂಡು ಹೆಂಗೋ ನೆಮ್ಮದಿಯಾಗಿವ್ನಿ. ನೆಮ್ಮದಿ ಹಾಳು ಮಾಡಬೇಡಿ ನೀವು. ಆಯಿತು ಕಮಲಮ್ಮ, ಆಯಿತು, ನಾನು ಹೊರಡ್ತೀನಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಾನು ಸಾಯೋ ತನಕ ನಿಮ್ಮನ್ನ ಪ್ರೀತಿಸ್ತೇನೆ ಇರ್ತೀನಿ. ಅದನ್ನಂತೂ ಯಾರಿಂದನೂ ತಪ್ಸೋಕ್ಕಾಗಲ್ಲ, ನಿಮ್ಮಿಂದ ಕೂಡ. ಅಯ್ಯೋ ಏನು ಬಾಯ್ ಮುನಕ ಈಗ ಯಾಕಪ್ಪ ಬಂದ? ಏನು ಮಾಡೋದು? ಇವಳು ಬೆಳಗ್ಗೆ ಹಂಗೆ ನೋಡ್ಬಿಟ್ಟು ಮಕ ಉದಿಸ್ಕೋಬೋದ್ಲು. ಏನೋ ಎಂತ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೇ ಇಲ್ಲ. ಇನ್ನೊಂದ್ಗಾರೆ ಫೋನ್ ಮಾಡಿ ಹೇಳದ. ಹಲೋ ಅಮ್ಮ ಹೇಳು, ಯಾಕೊಂತಾರ ಇದೆಯಲ್ಲ? ಅಯ್ಯೋ ನನಗೆ ನೆಮ್ಮದಿ ಇಲ್ಲ ಕಣವ. MD ಸರ್ ಬಂದಿದ್ರು. ಅವನ ಯಾಕೆ ಬಂದಿದೆ? ಉಗ್ದು ಕಳ್ಸುವೆ ನೀನು ಲೋಫರ್ಗೆ? ಯಾಕೆ ಬಂದಿದ್ದಿ? ಹೋಗು ಅಂತ ಉಗಿವೆ ನೀನು? ಏನು ಕೆಟ್ಟಾಗ ನಡ್ಕೊಳ್ಳಿಲ್ಲ ಪಾಪ. ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಹೋದ. ಗಂಗೆ ಅಂಟಿ ನೋಡ್ಬಿಟ್ಲು ಕಣವ. ಅಲ್ಲ ಕಣಮ್ಮ, ಆಲೆ 10 ಗಂಟೆ ರಾತ್ರಿ ಆಗೋದು. ಇಷ್ಟೊತ್ತಲ್ಲಿ ಯಾಕಮ್ಮ ಬಂದಿದ್ದ ಅವನು? ಅವನಿಗೆ ತೆಗೆ ಬೆಂಕಿ ಇಕ್ಕವನ. ಏಕೆ ನೆಮ್ಮದಿಯಾಗಿರೋದು ನೆಮ್ಮದಿ ಹಾಳು ಮಾಡಕ್ಕೆ ಬಂದಿದ್ನಲ್ಲ ಒಪ್ಪರು ಅವನು. ಉಗಿಬೇಕಾಗಿತ್ತು ಚೆನ್ನಾಗಿ ನೀನು. ಅಯ್ಯೋ
ಇಲ್ಲಿ ಗಂಗೆ ಆಂಟಿ ಬಂದು ನೋಡ್ಕೊಂಡ್ಹೊಂಟೋದ್ಲು ಕಣವ, ಕರೆದ್ರು ಬರ್ನಿಲ್ಲ. ನನಗೆ ಯಾಕೋ ಒಂಥರ ಬೇಜಾರಾಯ್ತು ನನಗೆ ಮಗ. ಈ ನನ್ನ ಮಗನ ಯಾರೋ ಬರೀ ಕೇಳ್ದವರು ಹೆಂಗೋ ಅವ್ನು ಕಾಟ ತಪ್ಪೋಗಿತ್ತು ಅಂದ್ಕೊಂಡು ಸುಮ್ಮನಿದ್ದೆ. ಒಟ್ಟು ಅವನ ಪಾಪ ಏನು ಮಾತಾಡ್ನಿಲ್ಲ. ನನಗೆ ಬೇಜಾರಾಯ್ತು, ನೋಡಂಗಾಯ್ತು, ಅದಕ್ಕೆ ಬಂದೆ ಅಂತ ಅಂದ. ಇಷ್ಟೊತ್ತಿನಲ್ಲಿ ಬಂದಾನೆ, ವಾತಾರ ಬರ್ಬೇಕು ತಾನೆ, ಯಾರು ನೋಡ್ತಾನೆ ಬಿಟ್ಟು ಇಷ್ಟೊತ್ತಿನಲ್ಲಿ ಬಂದವನೆ. ಈಗ ಬೇರೆ ಗಂಗೆ ಆಂಟಿ ಕೊಸರ್ನು ಓದ್ಲು ಕಣವ. ಅಯ್ಯೋ ಏನು ಗಾಚಾರವ ಏನೋ ಕಣೆ ಕಣ್ಮಗ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಂಚಿನು. ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಯ್ತದೆ. ಅಮ್ಮ ಆಯಿತು ಸುಮ್ಮನಿರಮ್ಮ. ಈಗ ಏನು ನೀನೇನು ತಪ್ಪು ಮಾಡಿದೀಯ, ಯಾಕೆ ಎದ್ರುಕೊಂಡಿ ನೀನು? ಸುಮ್ಮನಿರು. ಇಲ್ಲ ಕಣವ, ನಾನು ಏನೋ ಅಂದ್ಬಿಟ್ಟು ಮಾತಾಡೋವಿಲ್ಲ, ಹೆಚ್ಚಿಗೆ ಮಾತಾಡೋವಿಲ್ಲ. ದಯವಿಟ್ಟು ಹೋಗು ಅಂದ್ಬಿಟ್ಟು 5 ನಿಮಿಷ ಇರ್ಸ್ಕೊಂಡಿಲ್ಲ ಕಳಿಸ್ಬಿಟ್ಟೆ ನಾನು. ಏನು ಮಾಡೋದು ಏನೋ ಹೋಗು. ಆಲ್ಗರಿ ಮುರುಬೈ ಯಾಕಾರು ಬಂದೋ ಏನೋ. ಒಟ್ಟಿಗೆ ನಮಗಂತೂ ನೆಮ್ಮದಿ ಅಂತ ಕೊಡೋಕ್ಕಿಲ್ಲ ಕಂಡ್ಬಿಡು. ಏನೋ ನಮಗೆ ತೆಗೆ ಏನೋ ಒಂದು ಒಳ್ಳೆ ರೀತಿಲಿ ಇರಬೇಕು ಅಂದರೆ ಬಂದು ತೊಡಕೊಂಡು ಸುಮ್ಮನೆ ಇಲ್ದೋದೇನೂ ಸೀನ್ ಕ್ರಿಯೇಟ್ ಮಾಡಿ ನಮ್ಮ ನೆಮ್ಮದಿ ಹಾಳು ಮಾಡ್ತಾವಲ್ಲ. ಅಯ್ಯಮ್ಮ ಅದಕ್ಕೆಲ್ಲ ತಲೆಗೆಡ್ಸ್ಕೊಂಡು ಬಿಡಮ್ಮ. ಏನಿಲ್ಲ, ಈಗ ಇನ್ನೊಂದು ದಿವ್ಸ ಬರಬೇಡ ಅಂತ ಹೇಳ್ಬೇಕಾಗಿತ್ತು. ನೀನು ಚೆನ್ನಾಗಿ ಹೇಳ್ದೆ ಚೆಂದಾಗಿ ಉಗ್ದೀನಿ. ಇನ್ನೊಂದ್ಸತಿ ಬರಬೇಡಿ ನಮ್ಮ ಮನೆ ತಕ್ಕೆ ನೀವು ಬಂದು ನಮ್ಮನ್ನ ಯಾಕೆ ನೆಮ್ಮದಿ ಹಾಳು ಮಾಡಿರಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳೀನಿ. ನಾನು ಬರೋಕ್ಕೂ ಇಲ್ಲ ಅಂತ ಅಂದವನೇ. ಹೆಂಗೋ ಬರ್ದಾರ ಸಾಕು. ಸರಿ ಬಿಡು, ನೀನೇ ಕೆದ್ರಕೊಂಡು ಸುಮ್ಮನಿರಮ್ಮ. ಏನು ತಪ್ಪು ಮಾಡಿದ್ದಿ, ಯಾಕೆ ಭಯ ಪಡ್ಬೇಕಮ್ಮ ನೀನು? ಭಯನೂ ಪಡಬೇಡ, ಎಂಥದ್ದು ಪಡಬೇಡ, ನೀನು ಸುಮ್ಕಿರು ನೀನು. ಸರಿ ಕಣವ ಆಯಿತು. ಏನೋ ಕಾರಣಕ್ಕಂತೂ ಹೋಗೋತ್ತಾಗ ನನಗಂತೂ ಗಂಗೆ ಆಂಟಿ ಬೇರೆ ನೋಡೋದ್ಲಲ್ಲ ಅಂತ ಒಂಥರ ಬೇಜಾರಾಯ್ತದೆ ಕಣ್ಮಗ. ಅವಳು ಏನು ತಪ್ಪು ತಿಳ್ಕೊಂಡ್ಲು ಏನು ಅಂತ ಬಂದವಳು ಕಸರ್ನು ಹೊಂಟೋದ್ಲು ನೋಡ್ಬಿಟ್ಟು ಒಂಥರ ಬೇಜಾರಾಯ್ತು ನನಗೆ. ಎಲ್ಲಿ ಕುಂತಿದೆ? ಆಲ ಸೋಫಾ ಸೆಟ್ ಮೇಲೆ ಕುಂತಿದ್ದೀನಿ, ಏನೂ ಇಲ್ಲ. ಆಯಿತು ಬಿಡಮ್ಮ, ತಲೆಗೆಡ್ಸ್ಕೊಬೇಡ. ಗಂಗೆ ಆಂಟಿನೂ ಅರ್ಥ ಮಾಡ್ಕೊತದೆ, ಅದಕ್ಕೆ ಇದು ಮಾಡಿ ಬೇಜಾರು ತಿಳ್ಕೊಬೇಡ. ಸುಮ್ಕಿರು, ಏನೂ ಆಯ್ಕಿಲ್ಲ ತಗೆ. ಇನ್ನೊಂದ್ಸತಿ ಬರಬೇಡ ಅಂತ ಹೇಳು. ಫೋನ್ ನಂಬರ್ ಅದಲ್ಲ, ಫೋನ್ ಮಾಡಿ ನಿಂದ ಅಮ್ಮ ಯಾವತ್ತೂ ಬರಬೇಡಿ ಅಂತ ಹೇಳು. ಮಾಡ್ತೀನಿ ತಡಿ, ಈಗಲೇ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ. ಹಲೋ ಕಮಲಮ್ಮ, ನಿಜವಾಗ್ಲೂ ಇಷ್ಟು ಬೇಗ ಫೋನ್ ಮಾಡ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಒಂದು ಮಾತು ಹೇಳಿ ನೀವು, ನಿಮ್ಮಿಂದ ನಾನು ಇರಬೇಕೋ ಸಾಯ್ಬೇಕು ಅಷ್ಟನ್ನ ಹೇಳಿ ಸರ್ ನೀವು. ಯಾಕೆ ಕಮಲಮ್ಮ, ಯಾಕೆ ಈ ಥರ ಎಲ್ಲ ಚಾಕ ಚುಚ್ಚು ಥರ ಮಾತಾಡ್ತೀರಾ? ಇನ್ನೇನು ಮಾತಾಡೋರು ಸರ್ ನಿಮಗೆ? ಈಗ ನೋಡಿ ಇಲ್ಲಿ ನನ್ನ ಸಾವಂತಿ ಬಂದ್ಬಿಟ್ಟು ನೋಡ್ಬಿಟ್ಟು ಕಸರ್ ಓದ್ಲು. ಅವಳು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳಕ್ಕಿಲ್ಲ ಸರ್. ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡ್ಕೊ ಹೋಯ್ತಾನೆ. ಇಲ್ಲಿ ಬರೋಕೆ ಯಾರು ಹೇಳ್ದವ್ರು ನಿಮಗೆ? ಯಾಕೆ ಬಂದ್ಬಿಟ್ಟು ಈಗ ನಾನು ನೆಮ್ಮದಿ ಹಾಳು ಮಾಡಿರಿ ಸರ್? ನಾನು ಇರಬೇಕೋ ಸಾಯ್ಬೇಕು ಹೇಳಿ? ನಿಮ್ಮಿಂದ ಏನಾದ್ರು ಮಾಡ್ಕೊಂಡು ಸಾಯ್ಬೇಕಾಗದೆ. ಈಗ ಇನ್ನೊಂದ್ಸತಿ ಇತ್ತಾಗ ಬರಬೇಡಿ ಸರ್ ನೀವು, ನಾನು ನೋಡೋಕ್ಕೆ ಪಡಕ್ಕೆ ಅನ್ಕೊಂಡು. ಸರಿ ಬಿಡಿ ಕಮಲಮ್ಮ, ಸರಿ ಬಿಡಿ. ಇಷ್ಟೆಲ್ಲ ಅನ್ಸ್ಕೊಂಡು ಯಾಕೆ ಬರಲಿ, ನಾನು ಬರಲ್ಲ ಬಿಡಿ. ನೀವು ತುಂಬ ಬದಲಾಗ್ಬಿಟ್ಟಿದ್ದೀರಕ್ಕಂತ ಬಿಡ್ರಿ, ತುಂಬ ಬದಲಾಗ್ಬಿಟ್ಟಿದ್ದೀರಾ ನೀವು. ಮೊದಲು ಕಮಲಮ್ಮ ಆಗಿಲ್ಲ, ನೀವು ಈಗ ಭಾಳ ಬದಲಾವಣೆ ಆಗಿಬಿಟ್ಟಿದೆ ನಿಮ್ಮಲ್ಲಿ. ಬೇಡ ಬಿಡಿ ಕಮಲಮ್ಮ, ನಿಮಗೆ ಬೇಡ ಅಂದಮೇಲೆ ನಾನು ಬರೋದೇ ಇಲ್ಲ ನಾನು. ಆಯಿತಾ? ಎಲ್ಲಾದರೂ ಇರಲಿ, ನೀವು ಚೆನ್ನಾಗಿರಲಿ ಅಂತ ನಾನು ಒಂದು ಹಾರೈಸ್ತೀನಿ ಅಷ್ಟೇ. ಸರಿ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ನಂದು ಅಲ್ಲ, ತಿಳ್ಕೊಬೇಡಿ ಸರ್. ದಯವಿಟ್ಟು ಇನ್ನೊಂದ್ಸತಿ ನಮ್ಮ ಮನೆ ಕಡೆಗೆ ಬರಬೇಡಿ ನೀವು. ಸರಿ ಕಮಲಮ್ಮ, ಆಯಿತು, ಖಂಡಿತ ಬರಲ್ಲ ಬಿಡಿ. ಚೆನ್ನಾಗಿರಿ ನೀವು ಎಲ್ಲಿದ್ರು ಚೆನ್ನಾಗಿರಬೇಕು, ನನಗಷ್ಟೇ ಬೇಕಾಗಿರೋದು. ಇಡ್ತೀನಿ. ಸರಿ ಸರ್, ಆಯಿತು ಇಡಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.